ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಡಾಕ್ಟರ್ ಚಂದ್ರ ಚೆಕಪ್ಗೆ ಅಂತ ಹೇಳಿ ರೋಹಿಣಿ ಬಂದಾಗ ಚೆಕಪ್ ಮಾಡಿ ಡಾಕ್ಟರ್ ಕೂಡ ಹೇಳ್ತಿರ್ತಾರೆ, ರೋಹಿಣಿ ಅವರೇ ನೀವು ಫಸ್ಟ್ ಡೆಲಿವರಿ ಆದಾಗ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತ ಕೇಳಿದಾಗ ಇಲ್ಲ ಮೇಡಮ್ ನನಗೇನು ಪ್ರಾಬ್ಲಮ್ ಆಗಿರಲಿಲ್ಲ, ಪೇಯ್ನ್ ಬಂದಿತ್ತು 2 ಅವರ್ಸ್ಗೆ ನಂಗೆ ಡೆಲಿವರಿ ಆಯಿತು ಅಂತ ಹೇಳ್ತಾರೆ. ಹೌದಾ, ಒಳ್ಳೆಯದಾಯಿತು. ಮತ್ತು ನೀವು ಫಿಸಿಕಲಾಗಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ಬಟ್ ನೀವು ಮೆಂಟಲಿ ಆಗಿ ತುಂಬ ವೀಕ್ ಆಗಿದ್ದೀರಾ. ಅಂದರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ ಅಥವಾ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಕೇಳಿದಾಗ ನನಗೆ ಹೌದು ಮೇಡಮ್, ನನಗೆ ಫ್ಯಾಮಿಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಸ್ವಲ್ಪ ಇಶ್ಯೂಸ್ ಆಗ್ತಿರುತ್ತೆ ನನಗೆ ಅಂತ ಹೇಳಿದಾಗ, ಹೌದಾ ಸರಿ ಆಯಿತು, ನಿಮಗೆ ಅದೇ ಪ್ರಾಬ್ಲಮ್ ಇರೋದು. ಸೊ ನೀವು ರೆಸ್ಟ್ ಮಾಡಿ, ಆರಾಮಾಗಿ ಮೆಡಿಟೇಷನ್ಸ್ ಮಾಡಿ, ಯೋಗ ಮಾಡಿ, ಸ್ವಲ್ಪ ಪೀಸಾಗಿರಿ, ನಿಮ್ಮ ಮೈಂಡು ಎಲ್ಲ ಫುಲ್ಲು ಕಾಮಾಗಿರಿ, ಆವಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ನೀವು ಪ್ರೆಗ್ನೆನ್ಸಿ ಆಗ್ತೀರಾ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ. ಸರಿ ಆಯಿತು, ನಿಮಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೀನಿ ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಮೀನಾ ಅವ್ರ ಕನಿಕಾ ತಂಗಿಗೆ ಇಂಟರ್ವ್ಯೂ ಅಟೆಂಡ್ ಮಾಡ್ಸೋಕ್ಕೆ ಅಂತ ಹೇಳಿ ಕರ್ಕೊಂಡು ಬಂದಾಗ ಕನಿಕಾ ಕೂಡ ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಂಡು ಬರ್ತಾಳೆ. ಏನಾಯಿತು ಅಂತ ಕೇಳಿದಾಗ, ಅಕ್ಕ ಇನ್ನೊಂದು ಇಂಟರ್ವ್ಯೂ ಇದೆ, ಒಂದ್ಸಲ ಹೋಗಿ ಅಟೆಂಡ್ ಮಾಡಿ ಬರ್ತೀನಿ ಇರು ಅಂತ ಹೇಳಿದಾಗ, ಅಲ್ಲಿ ನೋಡಿದ್ರೆ ಪಕ್ಕದಲ್ಲೇ ರೋಹಿಣಿ ಕೂಡ ನಿಂತಿರ್ತಾಳೆ. ಆದರೆ ಇಬ್ಬರೂ ಕೂಡ ಒಬ್ಬರು ನೋಡೋದೇ ಇಲ್ಲ. ಅದೇ ಟೈಮ್ಗೆ ಮೀನಾಗೂ ಕೂಡ ಒಂದು ಕಾಲ್ ಬರುತ್ತೆ. ಹಾಂ ಅಕ್ಕ ಹೇಳಿ, ಏನಕ್ಕೆ ಕಾಲ್ ಮಾಡಿದ್ದು ಅಂತ ಕೇಳಿದಾಗ, ಏನಿಲ್ಲ ಒಂದು 50 ಆರ್ಡರ್ ಬಂದಿತ್ತು ಹೂ ಕಟ್ಟೋಕ್ಕೆ, ಬರ್ತೀಯಾ ಅಂತ ಕೇಳ್ತಿದ್ರು. ಅದಕ್ಕೇ ಅಕ್ಕ ನಾನು ಸ್ವಲ್ಪ ಕನಿಕಾಗೆ ಇಂಟರ್ವ್ಯೂ ಇತ್ತು, ಅದನ್ನು ಅಟೆಂಡ್ ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಬಂದಿದ್ದೆ ಅಂತ ಈ ಕಡೆ ಮೀನಾ ಕೂಡ ಹೇಳ್ತಿರ್ತಾಳೆ. ಹೌದಾ ಸರಿ, ಅದು ಮುಗಿಸ್ಕೊಂಡು ಬಾ ಅಂತ ಹೇಳ್ತಾರೆ. ಸರಿ ಆಯಿತು ಅಕ್ಕ ಅಂತ ಅಂದಾಗ ಈ ಕಡೆ ಟೆಸ್ಟ್ ಕೂಡ ಆಗಿರುತ್ತೆ. ಅದೇ ಟೈಮ್ಗೆ ಕೂಡ ಪ್ರಿಯಂಕ್ ಬಂದು ಹೇಳ್ತಾಳೆ, ಏನಿಲ್ಲ ಕಣೆ, ನನಗೆ ಸ್ವಲ್ಪ ಮೆಂಟಲ್ ಇಶ್ಯೂಸ್ ಆಗಿದ್ದಿಲ್ಲ, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದ್ದಿಲ್ಲ, ಆದ್ದರಿಂದ ಸ್ವಲ್ಪ ಆಚೆ ಬನ್ನಿ, ಟೆನ್ಷನ್ ತೊಗೋಬೇಡಿ ಅಂತ ಹೇಳಿದರೆ ಆಟೋಮೆಟಿಕಲಿ ನೀವು ಪ್ರೆಗ್ನೆನ್ಸಿ ಆಗ್ತೀರಾ ಅಂತ ಕೂಡ ಹೇಳಿದ್ದಾರೆ ಅಂತಾಗ, ಹೌದಾ ಅಂತ ಗಂಡನ ಕಟ್ಕೊಂಡಿದ್ದೆ ಅಂದರೆ ನಿನಗೆ ನಿಂಗೆ ಮೆಂಟಲಿ ಇಶ್ಯೂ ಆಗಿರುತ್ತೆ ಬಿಡು ಅಂತ ಹೇಳಿ ಅವಳು ಕೂಡ ರೇಗಿಸ್ತಾ ಇರ್ತಾಳೆ. ಅಂದರೆ ಏನು ಅಲ್ಲ ಕಣೆ, ನೀನು ಮದುವೆ ಆಗ್ತಿಲ್ಲ, ನಿನಗೆ ಇನ್ನೆಂಥ ಗಂಡ ಸಿಗ್ತಾನೆ, ನಾನು ನೋಡ್ತೀನಿ ಅಂತ ಹೇಳಿ ಕಡೆ ರೋಹಿಣಿ ಕೂಡ ಹೇಳ್ತಿರ್ತಾಳೆ. ಅಯ್ಯೋ ಬಿಡ, ಆದರೂ ನಿನ್ನ ಥರ ಗಂಡನಂತೂ ನಾನಂತೂ ಮದುವೆ ಆಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸುಮ್ಮನೆ ಇರೆ ಅಂತ ರೋಹಿಣಿ ಕೂಡ ಹೇಳ್ತಿರ್ತಾಳೆ. ಹ್ಞೂ ಕಣೆ, ನೀನೇ ಮೆಂಟ್ಲು ಥರ ಹಾಡ್ತಿದ್ಯಾ, ಇನ್ನೇನು ನಿನಗೇನು ಮೆಂಟ್ಲು ಗಂಡ ಎಲ್ಲಿ ಸಿಗುತ್ತೆ ಅಂತೇಳಿ ರೋಹಿಣಿ ಕೂಡ ಅವಳಿಗೆ ಹೇಳ್ತಾ ಇರ್ತಾಳೆ. ಆದರೂ ಬಿಡ, ನಿನಗೆ ಯಾಕೆ ಬೇಕು ಈ ಮಗುನ ಆಸೆ, ಸುಮ್ಮನೆ ಇರೋದಕ್ಕಾಗಲ್ವ ಅಂತ ಕೇಳ್ತಿರ್ತಾಳೆ. ನನಗೆ ಈ ಮಗು ಇದ್ರೇ ಕಡೆ ನನಗೆ ಇರೋದಕ್ಕಾಗುತ್ತೆ ಅಂತೇಳಿ ಹೇಳ್ತಾ ಇರ್ತಾಳೆ. ಅಲ್ಲ, ನೀನು ಈ ಮಗು ಮಾಡ್ಕೊಂಡು ನಿನ್ನ ಗಂಡನ ಕಟ್ಕೊಂಡು ನಿನ್ನ ಅತ್ತೆ ಜೊತೆ ಹೆಂಗೆ ಇರ್ತೀಯ ಅಂತೇಳಿ ಮಾತಾಡ್ತಾ ಇರ್ತಾರೆ. ಏನೋ ಒಂದು ಇರ್ತೀನಿ, ಸುಮ್ಮನೆ ಬಾಯಿಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತೊಗೊಬರೋಣ ಅಂತ ಹೇಳಿ ರೋಹಿಣಿ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಕನಿಕನೂ ಇಂಟರ್ವ್ಯೂ ಅಟೆಂಡ್ ಮಾಡಿ ಬಂದಿರ್ತಾಳೆ. ಏನಾಯಿತು ಅಂತ ಕೇಳ್ತಾರೆ. ಏನಿಲ್ಲಕ್ಕ, ಈ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಚೆ ಅಂತ ಹೇಳಿದ್ದಾರೆ, ಅದಕ್ಕೆ ವೆಯ್ಟ್ ಮಾಡೋಣ ಇರು ಅಂತ ಹೇಳ್ತಿರ್ಬೇಕಾದ್ರೆ, ಹೌದಾ ಯಾಕೆ ಸೈಲೆಂಟಲ್ಲಿ ಇದೆ ಅಂತ ಕೇಳಿದಾಗ, ಏನಿಲ್ಲ ನನಗೆ ಹೂ ಕಟ್ಟೋ ಆರ್ಡರ್ ಬಂದಿದೆ, ಅದೆಲ್ಲ 2,000 ರೂಪಾಯಿ ಬರುತ್ತೆ, ಅದಕ್ಕೆ ಹೋಗಬೇಕಿತ್ತು ಅಂತ ಹೇಳ್ತಾರೆ. ಅಯ್ಯೋ ಹೌದಾ ಸರಿ ಆಯಿತು ಹೋಗಿ, ಏನೂ ವೆಯ್ಟ್ ಮಾಡಬೇಡ, ಅವ್ರು ಸ್ವಲ್ಪ ಹೇಳ್ತಾರೆ ಅಷ್ಟೇ, ಅದು ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ ಅವಳು ಹೇಳ್ತಾಳೆ. ಸರಿ ಆಯಿತು, ಹುಷಾರಾಗಿರು ಅಂತ ಹೇಳಿ ಅವಳು ಕೂಡ ಅಲ್ಲಿಂದ ಹೊರಡ್ತಾಳೆ. ಹ್ಞೂ ಅಕ್ಕ, ನಾನು ಹುಷಾರಾಗಿರ್ತೇನೆ, ನನಗೆ ಏನಾಯಿತು ಅಂದರೆ ನಿನಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾಳೆ. ಸರಿ, ಆಲ್ ದ ಬೆಸ್ಟ್ ಅಂತ ಹೇಳಿ ಅಲ್ಲಿಂದ ರೋಹಿಣಿ ಕೂಡ ಅಲ್ಲಿಂದ ಮೀನಾ ಕೂಡ ಹೊರಡ್ತಾಳೆ. ಅದೇ ಟೈಮ್ಗೆ ಕನಿಕನೂ ಕೂಡ ಅಲ್ಲೇ ಕುತ್ಕೊಂಡಿದ್ದಾಗ ರೋಹಿಣಿ ಮತ್ತು ಪ್ರಿಯ ಇಬ್ಬರೂ ಕೂಡ ಬರ್ತಾರೆ. ಏನಕ್ಕೆ ಮತ್ತೆ ಹಾಸ್ಪಿಟ್ಲಿಗೆ ನೋಡೋಕ್ಕೆ ಮತ್ತೆ ಕರ್ಕೊಂಡು ಬಂದಿದ್ಯಾ ಅಂತ ಪ್ರಿಯ ರೇಗಿಸ್ತಾ ಇರ್ತಾರೆ. ಹ್ಞೂ ಕಣೆ, ಇದು ನಮ್ಮ ಅಪ್ಪಂದು ಹಾಸ್ಪಿಟ್ಲ್, ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ. ಏನೇ ಹೇಳ್ತಿದ್ಯಾ ಅಂದಾಗ, ಇನ್ನೇನೇ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಬಿಲ್ ಕಟ್ಬಾರ್ದಾ, ಬಾ ಇಲ್ಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಅದನ್ನು ನೋಡಿದ ಕನಿಕ, ಏನಕ್ಕೆ ಇವರಿಬ್ಬರು ಇಲ್ಲಿದ್ದಾರೆ, ಏನು ವಿಷಯ ಅಂತ ಹೇಳಿ ಕೇಳೋಣ ಇರು ಅಂತ ಹೇಳಿ ಹೋದಾಗ, ಅದೇ ಟೈಮ್ಗೆ ಅಲ್ಲಿ ಬಂದು ಕನಿಕನವ್ರು ನೀವೇನೋ, ನಿಮಗೆ ಇಂಟರ್ವ್ಯೂ ಇತ್ತಲ್ಲ, ಬನ್ನಿ ಇನ್ನೊಂದ್ಸಲ ಬನ್ನಿ ಅಂತ ಹೇಳಿ ಒಳಗಡೆ ಅವ್ರನ್ನ ಕರ್ಕೊಂಡು ಹೋಗ್ತಾಳೆ. ಅದೇ ಟೈಮ್ಗೆ ಈ ಕಡೆ ರೋಹಿಣಿಗೂ ಕೂಡ ಕಾಲ್ ಮಾಡಿ ಹೇಳ್ತಾಳೆ. ರೋಹಿಣಿಗೆ ಕನಿಕಾ ಕಾಲ್ ಮಾಡಿಬಿಟ್ಟು, ಅಕ್ಕ ನಾನು ಇಂಟರ್ವ್ಯೂಲಿ ಪಾಸ್ ಆಗಿದ್ದೀನಿ ಅಂತ ಹೇಳಿ ಅವಳು ಕೂಡ ಹೇಳ್ತಿರ್ತಾಳೆ. ಅಪ್ಪ ದೇವರು ಕಂಡುಬಿಟ್ಟದ್ದು ಸದ್ಯಕ್ಕೆ ಅಂತ ಹೇಳಿ ಹೇಳ್ತಿರ್ತಾಳೆ. ಇನ್ನೊಂದು ಅಡಕ್ಕೆ ಸೇರಿದೆ, ಇನ್ನು ತಮ್ಮ ಅವನಿಗೊಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಸಾಕು ಅಂತೇಳಿ ಈ ಕಡೆ ಮೀನಾ ಕೂಡ ಹೇಳ್ತಾ ಇರ್ತಾಳೆ. ಸರಿ, ಈ ವಿಷಯ ಅಮ್ಮಂಗೆ ಹೇಳ್ತಾ ಅಂತ ಕೇಳಿದಾಗ, ಅಮ್ಮ ನನಗೆ ಜೀವ ಕೊಟ್ಟಿರ್ಬೋದು, ಅದನ್ನ ಜೀವನ ಎಲ್ಲ ನಡ್ಸೋಕ್ಕೆ ನೀನು ತಾನೇ ಹೆಲ್ಪ್ ಮಾಡಿರೋದು ಅಂತೇಳಿ ಈ ಕಡೆ ಕನಿಕಾ ಕೂಡ ಹೇಳ್ತಾ ಇರ್ತಾಳೆ. ಹಾಗೇನಿಲ್ಲ, ಫಸ್ಟು ಅಮ್ಮಂಗೆ ವಿಷಯ ಹೇಳು, ಅಮ್ಮ ಖುಷಿ ಪಡ್ತಾರೆ ಇದನ್ನು ಕೇಳಿ ಅಂತ ಹೇಳ್ತಿರ್ಬೇಕಾದ್ರೆ, ಹ್ಞೂ ಸರಿ ಆಯಿತು ಅಕ್ಕ ಅಂದ. ಅಕ್ಕ ಒಂದು ನಿಮಿಷ, ನಿಮ್ಮ ವಾರ್ಗಿತ್ತಿ ನಿಮ್ಮ ರೋಹಿಣಿ ಮತ್ತು ಅವ್ರ ಫ್ರೆಂಡ್ ಯಾರೋ ಬಂದಿದ್ರು ಅಕ್ಕ ಅಂತ ಹೇಳ್ತಾರೆ. ರೋಹಿಣಿನ ಅಲ್ಲಿಗೆ ಬಂದಿದ್ದಾರೆ ಅಂತ ಕೇಳಿದ್ರೆ, ಏನಕ್ಕೂ ಗೊತ್ತಿಲ್ಲ ಅಕ್ಕ, ಅವ್ರ ಮುಖ ಒಂಥರ ಇತ್ತು ಅಂತೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ. ಹೌದಾ, ಕೇಳಬೇಕಿತ್ತು ಯಾಕೆ ಬಂದಿದ್ದಾರೆ ಏನು ಅಂತ ಸ್ವಲ್ಪ ವಿಚಾರಿಸ್ಕೋಬೇಕಿತ್ತು ಅಂತೇಳಿ ಮೀನಾಗ ಹೇಳ್ತಿರ್ಬೇಕಾದ್ರೆ, ನನಗೆ ಯಾಕೆ ಬೇಕು, ನಾನೇನು ಕೇಳಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ. ಅದು ಮೆಟರ್ನಿಟಿ ಹಾಸ್ಪಿಟ್ಲಲ್ಲ, ಅವ್ರು ಯಾಕೆ ಇಂಥ ಟೈಮಲ್ಲಿ ಬಂದಿದ್ದಾರೆ ಅಂತ ಅನ್ಕೊತಾ ಇರ್ತಾಳೆ. ಮೋಸ್ಟ್ಲಿ ಚೆಕಪ್ ಇತ್ತು ಅಂತ ಅನಿಸುತ್ತೆ ಅಕ್ಕ ಅಂತ ಹೇಳಿದಾಗ, ಹಾಗಾದರೆ ಅವ್ರು ಪ್ರೆಗ್ನೆಂಟ್ ಆಗಿದ್ದಾರಾ ಅಂತ ಕೇಳ್ತಾಳೆ. ನನಗೂ ಗೊತ್ತಿಲ್ಲ ಅಕ್ಕ, ಮೋಸ್ಟ್ಲಿ ಹಾಸ್ಪಿಟಲ್ಗೆ ಬಂದಿದ್ದಾರೆ ಅಂದರೆ ಮೋಸ್ಟ್ಲಿ ಅದೇ ಇರ್ಬೋದು ಏನೋ ಅಂತ ಹೇಳಿ ಈ ಕಡೆ ಕನಿಕನೂ ಕೂಡ ಹೇಳ್ತಾ ಇರ್ತಾಳೆ. ಹಾಗಿದ್ರೆ ಮೋಸ್ಟ್ಲಿ ಅವರು ಮನೇಲೂ ಒಂಥರ ಇದ್ದರು, ಮೋಸ್ಟ್ಲಿ ಅದೇ ಇರ್ಬೋದಲ್ವಾ ಅಂತ ಹೇಳಿ ಇಬ್ಬರು ಮಾತಾಡ್ತಾ ಇರಬೇಕಾದ್ರೆ ಮೀನಾ ಇದ್ದವಳು, ಇಲ್ಲ ಕಣೆ ಅವ್ರು ಪಕ್ಕ ಪ್ರೆಗ್ನೆಂಟ್ ಆಗಿದ್ದಾರೆ, ಮನೇಲೂ ಅದೇ ಥರ ಇದ್ದರು, ಅಂದರೆ ಮೋಸ್ಟ್ಲಿ ಅವ್ರು ಪ್ರೆಗ್ನೆಂಟ್ ಆಗಿದ್ದಾರೆ, ಅದಕ್ಕೆ ಮನೇಲಿ ಯಾರ ಹತ್ರ ಇನ್ನೂ ವಿಷಯ ಇರಲಿಲ್ಲ, ನಾನೇ ಮನೆಯವ್ರಿಗೆ ಹೋಗಿ ಕೇಳ್ತೀನಿ ಇರು ಅಂತ ಹೇಳಿ ಹೇಳ್ತಾಳೆ.
ಅದೇ ಟೈಮ್ಗೆ ಸರಿ ಆಯಿತು ಅಕ್ಕ, ನಾನು ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ ಅಂದಾಗ, ಸರಿ ಆಯಿತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಂಜೆ ಪೂಜೆ ಮಾಡಿಸ್ಕೊಂಬ ಅಂತ ಹೇಳಿ ಹೇಳ್ತಾಳೆ. ಏನಾಯ್ತು ಅಮ್ಮ, ಯಾರಮ್ಮ ಪ್ರೆಗ್ನೆಂಟು ಅಂತೇಳಿ ಅಲ್ಲಿ ಹೂ ಕಟ್ಟೋರು ಕೇಳಿದಾಗ, ಏನಿಲ್ಲ ನಾನು ವಾರಗತಿ ರೋಹಿಣಿ ಅಂತ ಇದ್ರಲ್ಲ ಅವ್ರು ಪ್ರೆಗ್ನೆಂಟು ಅಂತ ಹೇಳ್ತಾಳೆ. ಹೌದಾ ಸರಿ ಆಯಿತು ಅಂತ ಹೇಳಿದಾಗ, ಈ ಕಡೆ ಸಂಜೆ ಅದು ಎಲ್ರಿಗೂ ಅಂತೇಳಿ ಕೇಸರಿ ಬಾತ್ ಮಾಡ್ತಾ ಇರ್ತಾಳೆ ಮೀನಾ ಕೂಡ. ಅದೇ ಟೈಮ್ಗೆ ಸೂರ್ಯ ಬಂದ್ಬಿಟ್ಟು, ಏನು ಸ್ಪೆಷಲು ನಿನ್ನ ತಂಗಿಗೆ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾಳೆ ಅಂತ ಇದು ಮಾಡ್ತಿದ್ಯಾ ಕೇಸರಿ ಬಾತ್ ಅಂದಾಗ, ಅದೂ ಇನ್ನೊಂದು ವಿಷಯ ಇದೆ ಅಂತ ಹೇಳ್ತಾಳೆ. ಇನ್ನೊಂದು ವಿಷಯನ, ಏನು ಅಂಥದ್ದೇನು ವಿಷಯ ಅಂತ ಕೇಳಿದಾಗ, ಅದೇ ಆಮೇಲೆ ಹೇಳ್ತೀನಿ ಎಲ್ಲರೂ ಬಂದಮೇಲಿಂದ, ಇವಾಗ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ ಅಂತೇಳಿ ಕೇಸರಿ ಬಾತು ಸೂರ್ಯನ ಕೈಲಿ ಕೊಟ್ಟಾಗ, ಅಪ್ಪ ಏನು ಸಕ್ಕತ್ತಾಗಿ ಮಾಡಿದ್ಯಾ, ಈ ಕೇಸರಿ ಬಾತ್ ಎಂತೂ ತಿಂದಿಲ್ಲ ನಾನು, ಚೆನ್ನಾಗಿ ಮಾಡಿದ್ಯಾ ಅಂತೇಳಿ ಅವನು ರೇಗಿಸ್ತಾ ಇರ್ತಾನೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದರೆ ಪರವಾಗಿಲ್ಲ ಅಂತ ಹೇಳಿದಾಗ ಮೀನಕ್ಕೆ ಕೂಡ ಗುರಾಯಿಸ್ಕೊಂಡು ನೋಡ್ತಿರ್ತಾಳೆ. ಈ ಕಡೆ ಡೈನಿಂಗ್ ಟೇಬಲ್ ಮೇಲೆ ಶಾಂತಿನೂ ಕೂಡ ವೇಟ್ ಮಾಡ್ತಿರ್ತಾಳೆ. 1 ಅವರ್ ಆಯಿತು ಕಣೆ ನೀನು ಹೋಗಿ, ಇನ್ನೂ ಬಂದಿಲ್ಲ, ಏನು ಮಾಡ್ತಿದ್ಯಾ ಬಾ ಮೀನಾ ಅಂತೇಳಿ ಕೂಗಾಡ್ತಾ ಇರ್ತಾಳೆ. ಓಹೋ ಇವಳೇನು ಹೋಟ್ಲು ಇಟ್ಕೊಂಡಿದ್ದಾಳೆ ಹಿಂಗೆ ಕೂಗೋದಕ್ಕೆ ಅಂತೇಳಿ ಈ ಕಡೆ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಅದಕ್ಕೇ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದೇ ಟೈಮ್ಗೆ ಎಲ್ಲರೂ ಕೂಡ ಮನೆಗೆ ಬರ್ತಾರೆ. ರೋಹಿಣಿ, ಮನೋಜು, ರವಿ ಎಲ್ಲರೂ ಶ್ರುತಿ ಎಲ್ಲರೂ ಕೂಡ ಬಂದಾಗ ಅದೇ ಟೈಮ್ಗೆ ಎಲ್ರಿಗೂ ಕೇಸರಿ ಬಾತ್ ತಂದು ಕೊಡ್ತಾ ಇರ್ತಾಳೆ. ಕೇಸರಿ ಬಾತ್ ಎಲ್ರಿಗೂ ತಂದು ಕೊಟ್ಟಾಗ ಅದಕ್ಕೆ ಮೀನಾ ಶಾಂತಿದಳು, ನಾನು ಕೇಸರಿ ಬಾತ್ ಮಾಡು ಅಂತ ನಿನಗೆ ಹೇಳಿಲ್ಲ, ಯಾಕೆ ಇದನ್ನೆಲ್ಲ ಮಾಡಿದ್ಯಾ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಏನಿಲ್ಲ ಡಿಸ್ಟಿಂಕ್ಷನಲ್ಲಿ ತಂಗಿ ಪಾಸ್ ಆಗಿದೆ ಅದಕ್ಕೆ ಮಾಡಿರ್ಬೋದು ಅಂತ ಹೇಳಿ ಈ ಕಡೆ ಅವ್ರ ಮಾವನು ಕೂಡ ಹೇಳ್ತಿರ್ತಾರೆ. ಅವಳು ಯಾರೋ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿರೋದಕ್ಕೆ ನಮ್ಮನೆ ಸಕ್ಕರೆ ನಮ್ಮನೆ ತುಪ್ಪ ಎಲ್ಲನೂ ಹಾಳು ಮಾಡೋಕ್ಕೆ ನಿಂತಿದ್ಯಾ ನೀನು ಅಂತೇಳಿ ಈ ಕಡೆ ಶಾಂತಿ ಮೀನಾಗ ಬೈತಾ ಇರಬೇಕಾದ್ರೆ ಮನೋಜ್ ಇದನ್ನು ಇನ್ನೂ ಸ್ವಲ್ಪ ರೋಸ್ಟ್ ಮಾಡಿದರೆ ಚೆನ್ನಾಗಿರ್ತಿತ್ತು ದ್ರಾಕ್ಷಿ ಗೋಡಂಬಿ ಅಂತ ಹೇಳ್ತಿರ್ತಾಳೆ. ಅದಕ್ಕೇ ಇದೇ ಟೈಮ್ಗೆ ಏನಮ್ಮ ಸ್ಪೆಷಲ್, ಏನಕ್ಕೆ ಮಾಡಿದ್ಯಾ ಅಂತ ಹೇಳಿ ಕಡೆ ಅವ್ರ ಮಾವ ಕೇಳ್ತಿರ್ತಾರೆ. ಏನಿಲ್ಲ ಮಾವ, ಒಂದು ಸ್ವಲ್ಪ ವಿಷಯ ಇದೆ ಹೇಳ್ತೀನಿ ಅಂತ ಹೇಳ್ತಾಳೆ. ಹೌದಾ, ಏನಕ್ಕೆ, ಒಂದು ನನ್ನ ತಂಗಿದೇ ಆಗಿರ್ಬೋದು, ಇನ್ನೊಂದು ನಾನು ರೋಹಿಣಿಯವ್ರಿಗೋಸ್ಕರ ಮಾಡಿದ್ದು ಅಂತ ಹೇಳಿ ಹೇಳ್ತಾಳೆ. ರೋಹಿಣಿಗೋಸ್ಕರ ನೀನು ಮಾಡ್ದ ಅಂತ ಹೇಳಿ ಅವಳು ನನಗೋಸ್ಕರ ಅಂತ ರೋಹಿಣಿ ಕೂಡ ಹೇಳ್ತಿರ್ತಾಳೆ. ಈ ಕಡೆ ಶ್ರುತಿ ಇದ್ದಳು, ಏನು ಸ್ಪೆಷಲ್, ಏನು ರೋಹಿಣಿ ನೀವೇ ಹೇಳಿ ಮಾಡಿಸ್ಕೊಂಡಿದ್ದ ಅಂತ ಕೇಳಿದ್ದಕ್ಕೆ ರೋಹಿಣಿ ಇದ್ದಳು, ಅಯ್ಯೋ ಶ್ರುತಿ ಆ ಥರ ಏನಿಲ್ಲ, ನಾನೇನು ಹೇಳಿಲ್ವಲ್ಲ ಮೀನವ್ರಿಗೆ ಯಾಕೆ ಮಾಡಿದ್ದೀರಾ ಇದನ್ನು ಅಂತೇಳಿ ರೋಹಿಣಿ ಕೇಳ್ತಿರ್ತಾಳೆ. ಸೂರ್ಯ ಇದನ್ನು ಯಾಕಮ್ಮ ಮಾಡಿದ್ದೆ, ಏನು ವಿಷಯ ಅಂತ ಕೇಳಿದಾಗ, ಏನಿಲ್ಲ ರೋಹಿಣಿ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ ಅದಕ್ಕೆ ನಾನು ಇದನ್ನು ಮಾಡಿದ್ದು ಅಂತ ಹೇಳಿ ಈ ಕಡೆ ಮೀನಾ ಕೂಡ ಹೇಳ್ತಾಳೆ. ಅದಕ್ಕೆ ಮನೆಯವರೆಲ್ಲ ಫುಲ್ ಶಾಕ್ ಆಗ್ತಾರೆ. ಅದನ್ನು ಕೇಳಿಸ್ಕೊಂಡಿದ್ದು ರೋಹಿಣಿ ಕೂಡ ಫುಲ್ ಶಾಕ್ ಆಗ್ತಾಳೆ. ನೀನು ನಾನು ಪ್ರೆಗ್ನೆಂಟಾ, ನಾನು ಹೋಗಿ ಡಾಕ್ಟರ್ ಚೆಕಪ್ ಮಾಡ್ಸೋಕೆ ಹೋಗಿದ್ದು, ಇವಳಿಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ ರೋಹಿಣಿ ಕೂಡ ಅವಳ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ. ಅದಕ್ಕೆ ರೋಹಿಣಿ ಇದ್ದವರು, ಏನು ಮೀನವ್ರೆ ಏನು ಹೇಳ್ತಿದ್ದೀರಾ, ನಾನು ಪ್ರೆಗ್ನೆಂಟ, ನಿಮಗೆ ಯಾರು ಹೇಳಿತು ಅಂತ ಕೇಳಿದಾಗ, ನೀವು ಇವತ್ತು ಚೆಕಪ್ಗೆ ಹೋಗಿದ್ದೆ ಅಲ್ವಾ ಅಂತ ಹೇಳ್ತಾಳೆ. ಹೌದು ನಾನು ಚೆಕಪ್ಗೆ ಹೋಗಿದ್ದೆ, ನಿಮಗೆ ಯಾರು ಹೇಳಿದ್ದು ಅಂತ ಕೇಳ್ತಾಳೆ. ಅಲ್ಲ ನೀವು ಚೆಕಪ್ಗೆ ಹೋಗಿದ್ದೀರಾ ಅಂತ ಆದಮೇಲೆ ಮೋಸ್ಟ್ಲಿ ಅದೇ ಇರ್ಬೋದಲ್ವಾ ಅಂತ ಹೇಳ್ತಿರ್ತಾಳೆ. ಏನು ಅದಕ್ಕೆ ನಾನು ಅದನ್ನು ಕೇಳಿಸ್ಕೊಂಡಿದ್ದು ಶಾಂತಿ ಅವಳು, ಏನು ರೋಹಿಣಿ ಏನಿದ್ದು ಎಲ್ಲ ವಿಷಯ ನನಗೆ ಮುಂಚೆ ಬಂದು ಹೇಳ್ತಿದ್ದೆ, ಇವಾಗ ನೋಡಿದ್ರೆ ಇವಳು ಯಾರೋ ಮೀನಾ ಹೇಳ್ತಿದ್ದಾಳಲ್ಲ, ಏನು ವಿಷಯ, ಯಾಕೆ ವಿಷಯ ಮುಚ್ಚಿಟ್ಟಿದ್ದೆ ನಮ್ಮಿಂದ ಅಂತೆಲ್ಲ ಕೇಳ್ತಾ ಇರಬೇಕಾದ್ರೆ ಅದಕ್ಕೆ ಅಯ್ಯೋ ಹಾಗೇನಿಲ್ಲ ಅತ್ತೆ, ಆ ಥರ ಏನಿಲ್ಲ ಅಂತ ಹೇಳ್ತಿದ್ದಾಳೆ. ಅದಕ್ಕೇ ಮನೋಜ್ ಇದ್ದನು, ಇಲ್ಲ ಅಮ್ಮ ಆ ಥರ ಇದ್ದಿದ್ದರೆ ರೋಹಿಣಿ ನನಗೆ ಫಸ್ಟೇ ಹೇಳ್ತಿದ್ಲು ಅಂತ ಹೇಳಿ ಈ ಕಡೆ ಮನೋಜ್ ಕೂಡ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಸೂರ್ಯ ಇದ್ದನು, ಹಬ್ಬ ಎಂಥ ಖುಷಿ ಹೇಳಿದೆ ಪೌಡ್ರಮ್ಮ, ಹಬ್ಬ ಇಂಥ ಗಡ್ಡನ್ನು ಕಟ್ಕೊಂಡು ಇಂಥ ಸಾಧನೆ ಮಾಡಿಬಿಟ್ಟಿದ್ಯಾ ನೀನು ಅಂತ ಹೇಳಿ ಹೇಳ್ತಾ ಇರ್ತಾನೆ ಈ ಕಡೆ ಸೂರ್ಯ ಕೂಡ. ಅದೇ ಟೈಮ್ಗೆ ಅವ್ರ ಮಾವಿ ಇದ್ದಿದ್ದು, ಏನಮ್ಮ ಇಂಥ ಒಳ್ಳೆಯ ವಿಷಯ ಹೇಳಿದ್ದೆ, ಅಮ್ಮನ ಮುಂದೆ ಹೇಳಿದ್ರೆ ಅಮ್ಮನೂ ಖುಷಿ ಪಡೋರು, ಸೂರ್ಯ ಅಮ್ಮಂಗೆ ಒಂದು ಸ್ವಲ್ಪ ಫೋನ್ ಮಾಡಿಕೊಡು ಇಲ್ಲಿ ಅಂತ ಹೇಳ್ತಿರ್ಬೇಕು. ಅಯ್ಯೋ ಮಾವ ಒಂದು ನಿಮಿಷ ಇರಿ, ಏನೋ ಮಿಸ್ಕಮ್ಯುನಿಕೇಷನ್ ಆಗಿದೆ, ಏನಾಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಈ ಕಡೆ ರೋಹಿಣಿ ಕೂಡ ಹೇಳ್ತಾಳೆ. ಒಂದು ನಿಮಿಷ ರೋಹಿಣಿ, ಮೀನವರೇ ನಿಮಗೆ ಹೇಗೆ ಗೊತ್ತಾಯಿತು ನಾನು ಪ್ರೆಗ್ನೆಂಟು ಅಂತ ಹೇಳಿ ಅಂತ ಕೇಳಿದಾಗ, ಏನಿಲ್ಲ ಇವತ್ತು ನೀವು ಚೆಕಪ್ಗೆ ಹೋಗಿದ್ರಿ ತಾನೇ ಅಂತ ಕೇಳಿ, ಹೌದು ನಾನು ಚೆಕಪ್ಗೆ ಹೋಗಿದ್ದೆ, ಹಾಗಂತ ಯಾರು ಹೇಳಿದ್ದು ನಿಮಗೆ ನಾನು ಪ್ರೆಗ್ನೆಂಟು ಅಂತ ಹೇಳ್ತಾಳೆ. ಹಾಗೇನಿಲ್ಲ ನೀವು ಚೆಕಪ್ಗೆ ಹೋಗಿದ್ದೀರ ಅಂದರೆ ಅದೇ ಇರ್ಬೋದಲ್ವಾ ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಿರ್ತಾಳೆ. ನಿಮಗೇನಾದರೂ ತಲೆ ಕೆಟ್ಟಿದೆಯಾ, ಚೆಕಪ್ಗೆ ಅಂದರೆ ನಾನು ಹೋಗಿದ್ದೆ ನಿಜ, ಆದರೆ ನಾನು ಜನರಲ್ ಚೆಕಪ್ಗೆ ಹೋಗಿದ್ದಷ್ಟೇ, ನಾನೇನು ಪ್ರೆಗ್ನೆಂಟ್ ಅಂತ ಕನ್ಫರ್ಮೇಷನ್ಗೆ ಅಂತ ಹೋಗಿರಲಿಲ್ಲ ಅಂತೇಳಿ ಹೇಳ್ತಿರ್ತಾಳೆ. ಅದಕ್ಕೆ ಅವ್ರ ಅತ್ತೆ ಶಾಂತಿ ಜನರಲ್ ಚೆಕಪ್ಗೆ ಏನಕ್ಕಮ್ಮ ಅಂತ ಕೇಳಿದಾಗ, ಏನಿಲ್ಲ ಅತ್ತೆ, 1 ವರ್ಷ ಆಯ್ತಿಲ್ಲ ನನ್ನ ಮದುವೆ ಆಗಿ, ಇನ್ನೂ ಕನ್ಸೀವ್ ಆಗಿರಲಿಲ್ವಲ್ಲ, ಅದಕ್ಕೆ ಏನು ಎತ್ತ ಅಂತ ವಿಚಾರಿಸೋಕ್ಕೆ ಅಂತ ಹೇಳಿ ಒಂದು ಹೆಲ್ತ್ ಚೆಕಪ್ಗೆ ಜನರಲ್ ಚೆಕಪ್ಗೆ ಅಂತ ಹೋಗಿದ್ದೆ ಅಷ್ಟೇ, ಅದನ್ನೇ ಇವರು ಮಿಸ್ಕಮ್ಯುನಿಕೇಷನ್ ಮಾಡ್ಕೊಂಡು ನಾನು ಪ್ರೆಗ್ನೆಂಟು ಅಂತ ಹೇಳಿ ಅಂತಿದ್ದಾರೆ ಅಂತೇಳಿ ಕಡೆ ರೋಹಿಣಿ ಅಂತಾಳೆ. ಹೌದಾ ಹೌದಾ ನನಗೆ ಗೊತ್ತಿತ್ತು ಪಕ್ಕ ಇವ್ರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಈ ಕಡೆ ಮನೋಜ್ ಕೂಡ ಹೇಳ್ತಾ ಇರ್ತಾನೆ. ಅದಕ್ಕೇ ಶಾಂತಿ ಇದ್ದವಳು ಹೋಗ್ಬಿಟ್ಟು ಮೀನಿಂಗ್ ಬೈತಾಳೆ. ಅಲ್ಲ ಕಣೆ ನಿನಗೇನು ಬುದ್ಧಿ ಕೆಟ್ಟಿದ್ಯಾ, ಅಲ್ಲಿ ಅವ್ರ ಮನೆ ವಿಷಯ ಅವ್ರ ಸಂಸಾರದ ವಿಷಯ ನೀನು ಯಾಕೆ ತಲೆ ಹಾಕ್ಬೇಕು, ಅವ್ರು ಪ್ರೆಗ್ನೆಂಟ ಇಲ್ಲ ಅನ್ನೋದು ಅವಳಿಗೆ ಗೊತ್ತಿರುತ್ತೆ, ಅವಳು ಹೇಳ್ತಾಳೆ, ಅದು ಬಿಟ್ಟು ನಿನ್ಗೆ ಯಾಕೆ, ನಿನ್ಗೆ ಊರು ಸಪರಿಗೆ ಏನಕ್ಕೆ ಅಂತ ಹೇಳಿ ಕಡೆ ಶಾಂತಿ ಕೂಡ ಮೀನಾಗಿ ಬೈತಿರ್ಬೇಕಾದ್ರೆ ಅದಕ್ಕೆ ಸೂರ್ಯ ಕೇಳಿಸ್ಕೊಂಡು ಹೇಳ್ತಾನೆ. ಸೂರ್ಯ, ಅಯ್ಯೋ ನೀವೇನು ಬೇರೆಯವ್ರ ವಿಷಯಕ್ಕೆ ತಲೆನೇ ಹಾಕಲ್ವಾ, ಹಂಗೆ ಇರ್ತೀರಾ ನೀವು ಅಂತೇಳಿ ಹೇಳ್ತಾ ಇರ್ತಾನೆ. ಹಾಗೆ ಅಲ್ಲ ಕಣೋ, ಅವಳು ಹೆಂಗೋ ತಲೆ ಹಾಕ್ತಾಳೆ, ಅವ್ಳು ಪ್ರೆಗ್ನೆಂಟ್ ಅನ್ನೋದು ಅವಳು ಹೇಳ್ತಾಳೆ ಬಿಡು, ಇವಳು ಯಾಕೆ ಕೇಳಬೇಕು ಅಂತ ಹೇಳಿದಾಗ ಅದಕ್ಕೆ ಈ ಕಡೆ ಮೀನಾ ಇದ್ದರು, ಹಾಗನ್ನಲ್ಲ ಅವರು ಇದಕ್ಕೆ ಹೋಗಿದ್ರು, ಅದಕ್ಕೆ ನಾನು ಕೇಳಿದೆ ಅದನ್ನು ನೋಡಿ ಅಂತಲೇ ಹೇಳ್ತಾಳೆ. ಅಲ್ಲ ಒಂದು ನಿಮಿಷ ಇರಿ, ನಾನು ಹಾಸ್ಪಿಟಲ್ಗೆ ಹೋಗಿದ್ದು, ನಿಮಗೆ ಯಾರು ಹೇಳಿದ್ದು ಅಂತ ಕೇಳಿದಾಗ, ಏನಿಲ್ಲ ನನ್ನ ಕನಿಕನೂ ಅಲ್ಲೇ ಇಂಟರ್ವ್ಯೂ ಅಟೆಂಡ್ ಮಾಡಿದ್ಲು, ಅವಳಿಗೆ ಅಲ್ಲಿ ಕೆಲಸ ಸಿಕ್ಕಿದ್ದೆ, ಹಂಗಾಗಿ ಅವರೇ ಹೇಳಿದ್ದು ನನಗೆ ಅಂತೇಳಿ ಅವಳು ಕೂಡ ಹೇಳ್ತಾಳೆ.
ಅದನ್ನು ಕೇಳಿಸ್ಕೊಂಡು ರೋಹಿಣಿಗೆ ಇನ್ನೂ ಶಾಕ್ ಆಗುತ್ತೆ. ಅವಳ ತಂಗಿ ಅಲ್ಲೇ ಕೆಲಸ ಮಾಡ್ತಿದ್ದಾಳಾ ಅಂತೇಳಿ ಅಂತ ಅಂದ್ಕೊತಾ ಇರ್ತಾಳೆ. ಅದು ಸರಿ ಆಯಿತು ಬಿಡು. ಅದಕ್ಕೇ ಇವಳು ರೋಹಿಣಿ ಇದ್ದಳು ನೋಡಿ, ಮೀನು ಅವರೇ ನೀವು ತಪ್ಪಾಗಿ ತಿಳ್ಕೊಬೇಡಿ, ನಿಮ್ಮ ವಿಷಯ ನೀವು ನೋಡ್ಕೊಳ್ಳಿ, ನನ್ನ ವಿಷಯಕ್ಕೆ ನೀವು ಬರೋಕ್ಕೆ ಹೋಗಬೇಡಿ. ನಾನು ಪ್ರೆಗ್ನೆಂಟೇ ಇಲ್ವಾ ಅನ್ನೋದು ನನಗೆ ಗೊತ್ತಿರುತ್ತೆ, ನಾನು ಹೇಳ್ತೀನಿ, ನನ್ನ ಗಂಡಂಗೆ ಹೇಳ್ತೀನಿ, ನನ್ನ ಅತ್ತೆಗೆ ಹೇಳ್ತೀನಿ. ನಿಮ್ಗೆ ಯಾಕೆ ಊರು ಸಬ್ರಿ, ನಿಮ್ದು ಎಷ್ಟಿದೆ ಅಷ್ಟು ನೋಡ್ಕೊಂಡು ಸುಮ್ಮನೆ ಇದ್ಬಿಡಿ, ನನ್ನ ವಿಷಯಕ್ಕೆ ಒಂದು ತಲೆ ಹಾಕಬೇಡಿ ನೀವು ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಾ ಇರ್ತಾಳೆ. ಅಲ್ಲ ಇರೋದನ್ನೇ ಅವಳು ಅದಕ್ಕೆ ಅವ್ರ ಮಾವ ಇದ್ದಿದ್ದು ಅಲ್ಲ ಕಣಮ್ಮ, ಅವಳು ತಪ್ಪಾಗಿ ತಿಳ್ಕೊಂಡಿದ್ದಾಳೆ ಅಷ್ಟೇ ಅಂತ ಹೇಳ್ತಿರ್ತಾಳೆ. ತಪ್ಪಾಗೋ ಸರಿನೋ, ಯಾಕೆ ಮಾವ ನಮ್ಮ ವಿಷಯಕ್ಕೆ ತಲೆ ಹಾಕಬೇಕು, ನಾವೇನಾದರೂ ಅವ್ರ ವಿಷಯಕ್ಕೆ ತಲೆ ಹಾಕ್ತಿದ್ದೀವ, ಇಲ್ಲ ತಾನೆ, ಸುಮ್ಮನೆ ಇರೋದಕ್ಕೆ ಹೇಳಿ ಅಂತ ರೋಹಿಣಿ ಕೂಡ ಅಲ್ಲಿಂದ ಬೈದ್ಬಿಟ್ಟು ಹೊರಟೋಗ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದು ಮನೋಜು ಕೂಡ ಇನ್ಮೇಲಿಂದ ಯಾವ ವಿಷಯಕ್ಕೂ ತಲೆ ಹಾಕ್ಬೇಡ ಮೀನಾ ಅಂತೇಳಿ ಬೈದ್ಬಿಟ್ಟು ಅವನು ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಏನೋ ಮಿಸ್ಕಮ್ಯುನಿಕೇಷನ್ ಆಗಿದೆ ಬಿಡಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ, ನೀನು ಗೊತ್ತಿಲ್ಲದೆ ಏನು ಮಾಡಿ ಗೊತ್ತಿದ್ದೇನು ಮಾಡಿಲ್ವ, ಗೊತ್ತಿಲ್ಲದೆ ಮಾಡಿರೋದಲ್ಲ ಬಿಡು ಅಂತೇಳಿ ಅವ್ರ ಮಾವ ಹೇಳ್ತಿರ್ತಾರೆ. ಅದಕ್ಕೆ ಶಾಂತಿದು ಇನ್ಮೇಲಿಂದ ಅವ್ರ ಮನೆ ವಿಷಯಕ್ಕೆ ನೀನು ಹೋದ್ರೆ ಸರಿ ಇರಲ್ಲ, ಸುಮ್ಮನೆ ಇರು ಅಂತೇಳಿ ಅವಳು ಕೂಡ ಬೈತಾಳೆ. ಅದನ್ನು ಸರಿ ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ರೂಮಿಗೆ ಬಂದುಬಿಟ್ಟು ಮನೋಜ್ ಹತ್ರ ಕೂಗಾಡ್ತಿದ್ದೆ. ಅವರಿಬ್ಬರು ನೋಡಿದ್ರೆ ನಮ್ಮ ಮೈಯೆಲ್ಲ ಹುರಿತಿದ್ದೆ ಮನೋಜ್ ಅವರೇ, ಸೂರ್ಯ ಮತ್ತು ಮೀನು ನೋಡಿದ್ರೆ ಏನಕ್ಕೆ ಬೇಕು ಇವ್ರಿಗೆ ನಮ್ಮ ಮನೆ ವಿಷಯ ಎಲ್ಲ ಅಂತೇಳಿ ಹೇಳ್ತಿರ್ತಾಳೆ. ಅಯ್ಯೋ ಬಿಡು, ಇದೇನು ಫಸ್ಟ್ ಟೈಮ್, ನನ್ನ ವಿಷಯಕ್ಕೂ ಬಂದಿಲ್ವ, ನಿನ್ನ ವಿಷಯಕ್ಕೂ ಬರಲ್ವಾ, ಬಿಡು ಹೋಗಲಿ ಅಂತೇಳಿ ಈ ಕಡೆ ಅವನು ಕೂಡ ಹೇಳ್ತಾ ಇರ್ತಾನೆ. ಏನು ಗೊತ್ತಾ, ನನಗೊಂದು ತುಂಬ ಖುಷಿ ಆಗ್ತಿದೆ, ನನಗೆ ಒಂದು ಮಗು ಬೇಕು ಅಂತ ನಂಗೆ ತುಂಬ ಆಸೆ ಆಗ್ತಿದೆ. ನನಗೆ ಡಾಕ್ಟ್ರ್ ಹೇಳಿದ್ದಾನೆ ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಮಗು ಹಾಗೆ ಆಗುತ್ತೆ ಅಂತ ಕೂಡ ಅವ್ರು ಹೇಳಿದ್ದಾರೆ. ಆ ಮಗು ನೋಡೋಕ್ಕೆ, ಆ ಮಗು ಕಾಲು ಕೈ ಎಲ್ಲ ಎಷ್ಟು ಚಿಕ್ಕ ಚಿಕ್ಕದು ಪುಟಾಣಾಗಿರುತ್ತೆ ಗೊತ್ತಾ, ನಿಮಗೆ ಇಷ್ಟ ಇಲ್ವಾ ಅಂತ ಹೇಳಿ ಕೇಳ್ತಿರ್ತಾರೆ. ನನಗೆ ಕನಸಲ್ಲೆಲ್ಲ ಅದೇ ಬರ್ತಿರುತ್ತೆ ಮನೋಜ್ ಅವರೇ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನನ್ನ ಕನಸಲ್ಲಿ ಅದು ಬರ್ತಿರಲ್ಲ ರೀ, ನಾನು ಫುಲ್ ರಿಚ್ ಆಗಿದ್ದೀನಿ, ನನಗೆ 20 ಕಾರ್ ಇದೆ, ಬಂಗ್ಲೆ ಇದೆ, ಮನೆ ಮುಂದೆ ಸ್ವಿಮ್ಮಿಂಗ್ ಪೂಲ್ ಇದೆ, ಕೈ ಕಾಲಿಗೆ ಹಾಳುಗಳಿರ್ತಾರೆ, ಅದೇ ಕನಸಲ್ಲಿ ಬರ್ತಿರುತ್ತೆ ನನಗೆ ಅಂತೇಳಿ ಈ ಕಡೆ ಅವನು ಹೇಳ್ತಾ ಇರ್ತಾನೆ. ಹಂಗಾದ್ರೆ ನಿಮ್ಮ ಮಗು ಮೇಲೆ ಯಾಕೆ ಕನಸನೂ ಇಲ್ವಾ, ಮಗು ಮೇಲೆ ಯಾವ ಆಸೆನೂ ಇಲ್ವಾ ಅಂತ ಕೇಳಿದಾಗ, ಮಗು ಮೇಲೆ ಆಸೆ ಇದೆ, ಇಲ್ಲ ಅಂತೇನಿಲ್ಲ, ಆದರೆ ನನಗೆ ಈಗ ಸದ್ಯಕ್ಕೆ ಬೇಡ ಅಂತ ಅನಿಸ್ತಿದೆ ಅಂತ ಅವನು ಹೇಳ್ತಾನೆ. ಅಲ್ಲ ಮನೋಜ್ ಅವರೇ, ನೀವು ಸ್ವಲ್ಪ ಬಂದು ಕುತ್ಕೊಳ್ಳಿ ಇಲ್ಲಿ ಹೇಳ್ತೀನಿ ಅಂತ ಹೇಳಿದಾಗ, ಅಲ್ಲ ನನಗೆ ಯಾವ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ನೀವು ಯಾಕೆ ಒಂದ್ಸಲ ಚೆಕ್ ಮಾಡಿಸ್ಬಾರ್ದು ಅಂತ ಹೇಳಿ ಅವಳು ಕೂಡ ಹೇಳಿದಾಗ ಮನೋಜ್ ಅದನ್ನು ಕೇಳಿಸ್ಕೊಂಡು ಅವನಿಗೆ ತುಂಬ ಕೋಪ ಬರುತ್ತೆ. ಏನು ನಾನು ಚೆಕ್ ಮಾಡಿಸ್ಕೋಬೇಕಾ, ನನಗೇನಾಗಿದೆ ಅಂತ ನಾನು ಚೆಕ್ ಮಾಡಿಸ್ಕೋಬೇಕು, ನಿನಗೇನೂ ಆಗಿಲ್ಲ ತಾನೆ ಡಾಕ್ಟ್ರ್, ನಿನಗೇನೂ ಆಗಿಲ್ಲ ಅಂದಮೇಲೆ ನನಗೆ ಯಾಕೆ, ನಾನು ಚೆನ್ನಾಗೇ ಇದ್ದೀನಿ, ನಾನು ಹೆಲ್ತಿಯಾಗಿದ್ದೀನಿ ಅಂತ ಅವನು ರೇಗ್ತಾ ಇರ್ತಾನೆ. ನಾನು ಹೆಲ್ತಿಯಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ಆದರೆ ನಿಮ್ಮದು ಒಂದು ಚೆಕಪ್ ಮಾಡಿಸಿದ್ರೆ ಏನಾಗುತ್ತೆ ಅಂತ ಕೇಳ್ತಾರೆ. ಏನಕ್ಕೆ ಚೆಕಪ್ ಬೇಕು, ನನಗೇನೂ ಆಗಿಲ್ಲ, ಸುಮ್ಮನೆ ಇರು ಅಂತ ಹೇಳ್ತಿರ್ತಾರೆ. ಹಾಗಂದ್ಮೇಲೆ ನಾನು ಯಾಕೆ ಪ್ರೆಗ್ನೆಂಟ್ ಆಗ್ತಿಲ್ಲ, ನಾನು ಯಾಕೆ ಕನ್ಸೀವ್ ಆಗ್ತಿಲ್ಲ, 1 ವರ್ಷ ಆಯಿತು ಕನ್ಸೀವ್ ಆಗದೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ನಾನೇನು ಮಾಡಲಿ, ಕನ್ಸೀವ್ ಆಗಿಲ್ಲ ಅಂದಿದ್ದಕ್ಕೆ ನಿಮ್ಮದೇನಾದರೂ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ಚೆಕ್ ಮಾಡಿಸ್ಕೊಳ್ಳಿದ್ದೆ, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ, ನನ್ನ ವಿಷಯಕ್ಕೆ ಬಂದರೆ ಸರಿ ಇಲ್ಲ ಅಂತ ಹೇಳಿ ಅವನು ಕೂಡ ಬೈಯೋದಕ್ಕೆ ಹೊಡೆಯೋದಕ್ಕೆ ಅಂತ ಹೇಳಿ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಅದಕ್ಕೆ ರೋಹಿಣಿ ಇದ್ದಳು ಇರೋದನ್ನ ಹೇಳಿದ್ರೆ ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ ಹೇಳ್ತಿರ್ತಾಳೆ. ಮೋಸ್ಟ್ಲಿ ನೀವು ಲಿವಿಂಗ್ ಟುಗೆದರಲ್ಲಿ ಇದ್ರಲ್ಲ, ಆವಾಗ ನಿಮ್ಗೆ ಕನ್ಫರ್ಮ್ ಆಗಿತ್ತು ಅನಿಸುತ್ತೆ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದಾಗ ಅವನು ಅದನ್ನು ಕೇಳಿಸ್ಕೊಂಡು ತುಂಬ ಕೋಪದಲ್ಲಿರ್ತಾನೆ. ಇವತ್ತಿನ ಸಂಚಿಕೆಗೆ ಮುಗ್ತಾಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.